ಎಸ್ಪೆಷಲಿ ಫ್ಯಾನ್ಸ್ಗಳಿಗೆ ದೇವ್ರ ಪ್ರಸಾದ ಇದ್ದಂಗೆ. ಸೊ ಹೊರಗಡೆ ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರು, ಇವಾಗ ಬೇರೆ ಬೇರೆ ಸ್ಟಾರ್ಗಳ ಫ್ಯಾನ್ಸ್ಗಳು ಬಂದಿದ್ರು. ಸೊ ಎಲ್ಲರೂ ತುಂಬ ಇಷ್ಟಪಟ್ಟರು. ಎಸ್ಪೆಷಲಿ ಹೇಳ್ಬೇಕಂದ್ರೆ ವಿಷ್ಣು ಸರ್ ಫ್ಯಾನ್ಸು ಮತ್ತು ಅಂಬಿ ಅಣ್ಣನ ಫ್ಯಾನ್ಸ್ಗಳು, ಅಂಬಿ ಸರ್ ಫ್ಯಾನ್ಸ್ಗಳು ಎಲ್ಲರೂ ತುಂಬ ಇದು ಅಂದರೆ ಅಲ್ಲ, ತುಂಬ ದಿನಗಳ ನಂತರ ಅವ್ರನ್ನ ಮತ್ತೆ ತೆರೆ ಮೇಲೆ ಅವ್ರದೇ ರೂಪದಲ್ಲಿ ಎಸ್ಪೆಷಲಿ ಇವ್ರದ್ದು ವಿಷ್ಣು ಸರ್ದು ಒಂದು ಕಾಸ್ಟ್ಯೂಮ್ಸಲ್ಲಿ ಬರ್ತಾರೆ ಬಾಸು, ಮತ್ತು ಅಂಬಿ ಸರ್ ಕಾಸ್ಟ್ಯೂಮ್ಸಲ್ಲೂ ಬರ್ತಾರೆ. ಸೊ ನಿಜವಾಗ್ಲೂ ಹೇಳಬೇಕು ಅಂದರೆ ನಮಗೆ ಅವ್ರನ್ನ ಮತ್ತೆ ತೆರೆ ಮೇಲೆ ಅವ್ರ ಜೊತೆ ಇಬ್ಬರ ಜೊತೆ ಬಾಸ್ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಒಂದರಲ್ಲಿ ಯಾವುದು ಬುಲ್ಬುಲಲ್ಲಿ, ಅದಾದಮೇಲೆ ಕುರುಕ್ಷೇತ್ರದಲ್ಲಿ, ಮತ್ತು ಅಣ್ಣವರು ಫಿಲಮಲ್ಲಿ, ಅದಾದಮೇಲೆ ಇವರು ವಿಷ್ಣು ಸರ್ ಜೊತೆ ಈ ಬಂಧನದಲ್ಲಿ ಮಾಡಿದ್ದಾರೆ. ಸೊ ಅವ್ರಿಬ್ರು ಮತ್ತೆ ಸ್ಕ್ರೀನ್ ಮೇಲೆ ನೋಡಿದಷ್ಟು ಖುಷಿ ಆಯಿತು, ಮಾತೇ ಬರ್ತಾ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೋಂಥ ಸಿನಿಮಾ. ಎಸ್ಪೆಷಲಿ ದರ್ಶನ್ ಸರ್ನ ಗಜ ಆದಮೇಲೆ ಗಜ ಮತ್ತು ಆಲ್ಮೋಸ್ಟ್ ಬುಲ್ಬುಲಲ್ಲಿ ನೋಡಿದ್ವಿ ಒಂದು ಸ್ಟೈಲಿಶ್ ಆಗಿ. ಇವತ್ತಿನ ಜನ್ರೇಷನ್ ಇವಾಗಲೂ ಹೇಳಬೇಕು ಅಂದರೆ ಮತ್ತು ಇನ್ನೊಂದು ಈ ಸಿನಿಮಾದಲ್ಲಿ ಹೊಸ ಯಂಗ್ಸ್ಟರ್ಸ್ ಇಂಡಸ್ಟ್ರಿ ಅವ್ರು ಕಲ್ತ್ಕೊಳ್ಳೋದೇನಿದೆ ಅಂತಂದರೆ ಒಂದು ಆ್ಯಕ್ಟಿಂಗ್ ಸೆನ್ಸ್ನ ಕಲ್ತ್ಕೊಳ್ಳೋಂಥದ್ದಿದೆ ಮೇಡಮ್. ಆ ಕ್ಯಾಮ್ರಾ ಮೂಮೆಂಟ್ಗೆ ಎಷ್ಟು ಅಚ್ಚುಕಟ್ಟಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂದರೆ ಡಬಲ್ ಶೇಡಲ್ಲಿ ಕಣ್ಣಿಗೆ ಕಟ್ತಂಗಿದೆ ಅವ್ರ ಸ್ಕ್ರೀನ್ ಪ್ರೆಸೆಂಟೇಷನ್ನು. ಸೊ ತುಂಬ ಕಲ್ತ್ಕೊಳ್ಳೋವಂಥದ್ದಿದೆ. ಇನ್ನೊಂದು ಹೇಳಬೇಕು ಅಂತಂದರೆ ಒಂದು ರಾಜಕೀಯದ ಇವತ್ತಿಂದ ಏನು ಸಿಚುವೇಶನ್ಸ್ ಇದೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಸಾವನ್ನು ಸಮೇತ ರಾಜಕೀಯಕ್ಕೆ ಬಳಸ್ಕೋತಾರೆ. ಅದಾದಮೇಲೆ ಫೈನಲಿ ಇಲ್ಲಿ ಅರ್ಥ ಆಗೋದೇನೆಂದರೆ ವ್ಯಕ್ತಿತ್ವ ಉಳಿಯುತ್ತೆ, ಕೆಟ್ಟತನ ಅನ್ನೋದು ಯಾವತ್ತೋ ಒಂದಿನ ಸತ್ತೇ ಸಾಯುತ್ತೆ. ಆ ಒಳ್ಳೆ ಟೈಮ್ ಬರಬೇಕಷ್ಟೇ, ಆ ಟೈಮ್ಗೋಸ್ಕರ ಹೊಡೆದಾಡ್ತಾರೆ. ಆ ಟೈಮ್ ಬಂದಾಗ ಏನು ಕೆಟ್ಟದ್ದು ಅಂತ ಇರುತ್ತೆ ಅದು ನಾಶ ಆಗೇ ಆಗುತ್ತೆ, ಒಳ್ಳೇದು ಅನ್ನೋದು ಗೆದ್ದು ಆಚೆ ಬಂದೇ ಬರುತ್ತೆ. ಜನಗಳಿಗೋಸ್ಕರನೇ ಬದುಕಿದ್ದಾರೆ, ಇನ್ನು ಮುಂದಕ್ಕೂ ಜನಗಳಿಗೋಸ್ಕರನೇ ಬದುಕ್ತೀನಿ ಅನ್ನೋದನ್ನ ಈ ಸಿನಿಮಾ ಮೂಲಕ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ. ಸರ್ ಎಕ್ಸ್ಪೆಕ್ಟೇಷನ್ ಮೀರಿ ಒಂದು ಸ್ಟೆಪ್ ಮೇಲೇನೆ ರೀಚ್ ಮಾಡಿದ್ದಾರೆ ಸರ್. ಆ ಒಂದು ಫೈಟ್ಸ್ಗಳು ನಿಮಗೆ ಒಳಗಡೆ ನೋಡಿದಾಗ ಫಸ್ಟ್ ಹಾಫ್ ಫುಲ್ ಕಾಮಿಡಿ ಫನ್ನಿಯಾಗಿ ಹೋಗುತ್ತೆ. ಜಸ್ಟ್ ಫಸ್ಟ್ ಶಾಟೇನೆ ಡೆವಿಲ್ ಕ್ಯಾರೆಕ್ಟರ್ ರಿವೀಲ್ ಆಗುತ್ತೆ ಬ್ಯಾಕ್ ಶಾಟಲ್ಲಿ. ಆ ಒಂದು ಟ್ಯಾಟೋ ಮೂಲಕ ಬ್ಯಾಕ್ ಶಾಟಲ್ಲಿ ರಿವೀಲ್ ಆಗುತ್ತೆ ಸರ್. ಆ ಒಂದು ರಿವೀಲ್ ಸಾಕು ಸರ್. ನಮ್ಮ ಎಕ್ಸ್ಪೆಕ್ಟೇಷನ್ ಜಸ್ಟ್ ಅವ್ರೊಂದು ಸಾಂಗ್ ಮಾಡಿದಾರಲ್ಲ, ಆ ಸಾಂಗ್ ಇರೋಂಥ ಲೈನ್ಸ್ಗಳು ಸಾಕು. ನಮ್ಮ ಎಕ್ಸ್ಪೆಕ್ಟೇಷನ್ 100% ರೀಚ್ ಆಗಿದೆ. ಇನ್ನು ಬೇರೆಯವ್ರು ಏನು ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು, ಮತ್ತು ನಾಳೆ ನಾಡಿದ್ದು ಸಿನಿಮಾ ನೋಡೋಕ್ಕೆ ಇವಾಗ ಬರ್ತಾ ಇದಾರಲ್ಲ, ಅವ್ರಿಗೆ ಎಕ್ಸ್ಪೆಕ್ಟೇಷನ್ ನೀವು ನಾಳೆ ಅವ್ರನ್ನ ಕೇಳಬೇಕು. ಇವಾಗ ನೀವು ಸಿನಿಮಾ ನೋಡಿದ್ರಿ ಸರ್, ನಿಮಗೆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ವಾ? ಇವಾಗ ಕಾಟೇರದಲ್ಲಿ ದರ್ಶನ್ ಸರ್ ನೋಡಿದ ಒಂದು ಶೇಡ್ ಒಂಥರ ಇತ್ತು. ಬಟ್ ಇವಾಗ ಕಾಟೇರ ಆದಮೇಲೆ ಆಫ್ಟರ್ 2 years ಆದಮೇಲೆ ಇವತ್ತು ಆಲ್ಮೋಸ್ಟ್ 47-48 years ಆ ವ್ಯಕ್ತಿ ಅಷ್ಟು ಅಚ್ಚುಕಟ್ಟಾಗಿ ಆ ಸಿನಿಮಾನ ಆ ಪ್ರೆಸೆಂಟೇಷನ್ ಮಾಡಿದಾರಲ್ಲ ಸರ್, ಅದನ್ನ ನೋಡಿದಾಗ ಏನು ಅನ್ಸುತ್ತೆ ಸರ್? ಎಕ್ಸ್ಪೆಕ್ಟೇಷನ್ ಖಂಡಿತವಾಗ್ಲೂ ರೀಚ್ ಆಗಿದೆ ಸರ್. ಸರ್ ಬರೋರ್ಗೆ ಒಂದೇ ಸರ್ ಹಬ್ಬ, ಸ್ಕ್ರೀನಲ್ಲಿ ಕೂತ್ಕೊಂಡು ಇವಾಗ ಕಾಟೇರದಲ್ಲಿ ಏನು ತುಂಬ ಮೆಸೇಜ್ ಇಟ್ಕೊಂಡು ಒಂದು ಏನು ಮನಸ್ಸನ್ನು ನಮಗೆ ನಾವು ಕ್ಯೂಚ್ಕೊಳ್ಳೋ ಥರ ಸಿನಿಮಾ ನೋಡಿದ್ವಿ. ಅದಾದಮೇಲೆ ಎಂಟರ್ಟೈನ್ಮೆಂಟ್ ಕೇಳ್ತಾ ಇದ್ರು. ದರ್ಶನ್ ಸರ್ದು ಗಜ ಮತ್ತು ದತ್ತ ಥರದ ಸಿನಿಮಾಗಳು ಬೇಕು ದರ್ಶನ್ ಸರಿಂದ ಅಂತ. ಆ ಗಜ ದತ್ತ ಇವು ಮಾಸು ಕ್ಲಾಸು ಜೊತೆಗೆ ಇದು ಕಾಮಿಡಿ, ಈ ಮೂರನ್ನು ಮಿಕ್ಸ್ ಮಾಡಿದ್ರೆ ಡೆವಿಲ್ ಅಷ್ಟೇ. ಹಾಂ 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 ಮೇಡಮ್, ಆ ರಾಜ ಆ ದೇವರು ಎಲ್ಲಿದ್ರು ಅಲ್ಲಿ ದೇವಸ್ಥಾನ ಕಟ್ತೀವಿ. ಅದು ರಾಜಕೀಯ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ಅಥವಾ ಅವ್ರ ಮನೇಲಿದ್ರು ಅವ್ರಿಗೆ ಪೂಜೆ ಮಾಡೋ ಭಕ್ತರು ಕಮ್ಮಿ ಆಗಲ್ಲ. ಅವ್ರು ಎಲ್ಲೇ ಬಂದ್ರು ಅವರನ್ನು ಆರಾಧಿಸುವಂಥ ಫ್ಯಾನ್ಸ್ಗಳಿದ್ದೀವಿ, ಅಭಿಮಾನಿಗಳಿದ್ದೀವಿ. ಅವ್ರು ಬಂದು ಏನೇ ಕೆಲಸ ಮಾಡಿದ್ರು ಅವ್ರ ಮನೇಲಿ ಇದ್ಕೊಂಡು 4 ಜನಕ್ಕೆ ಒಳ್ಳೆ ಕೆಲಸ ಮಾಡೋದಾಗಲಿ ಅಥವಾ ರಾಜಕೀಯ ಆಗಲಿ ಸಿನಿಮಾ ಆಗಲಿ ಅವ್ರು ಎಲ್ಲಿದ್ರು ಆ ವ್ಯಕ್ತಿನ ಪೂಜೆ ಮಾಡೋಕ್ಕೆ ಅಂತ ನಾವಿದ್ವಿ. ಎಸ್ಪೆಷಲಿ ಇನ್ನೊಂದು ಮಾತು ಹೇಳಬೇಕು, ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡೋಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ, ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, ಆರ್ ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕೆ ಅವರು. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಅದಕ್ಕೆ ಈ ಮೂಲಕ ನಾವು ಒಂದೇ ಹೇಳೋದು, ಡೆವಿಲ್ದು ಗೆಲುವನ ಕಿರೀಟನ ಈ ಚಾಮುಂಡೇಶ್ವರಿ ಕಡೆಯಿಂದ ದರ್ಶನ್ ಸರ್ ತಲೆ ಮೇಲೆ ಇಡಕ್ಕೆ ನಾವೆಲ್ಲ ಫ್ಯಾನ್ಸ್ಗಳು ಆ ಒಂದು ಸೆಲೆಬ್ರೇಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಡೆವಿಲ್ ಗೆಲುವನ ಕಿರೀಟನ ಚಾಮುಂಡೇಶ್ವರಿ ಕಡೆಯಿಂದ ಆ ಒಂದು ನಮ್ಮ ದೇವರಿಗೆ ತಲುಪಿಸ್ತೀವಿ ಮೇಡಮ್.